ಹಾಯ್ ಫ್ರೆಂಡ್ಸ್, ಬೆಣ್ಣೆನಗರಿ ಶೀಲಾ ಮಾಡುವ ನಮಸ್ಕಾರ. ನಾನಿವತ್ತು ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ಆಗಲಿ ಅಂತ ಇದೊಂದು ನಾನು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ, ಮುಳುಗಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಬೇರೆ ಎಲ್ಲ ತರಕಾರಿಗಳು ಯಾವುದೇ ತರಕಾರಿ ಆದರೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಆಲೂಗಡ್ಡೆ ಸಿಪ್ಪೆ ಸುಲ್ಕೊಂಡು ನಾನು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಲೋಟದಲ್ಲಿ ಇದನ್ನೆಲ್ಲ ತರಕಾರಿಗೆಲ್ಲ ಹಾಕ್ಕೊಳ್ತಿದ್ದೀನಿ. ಇವಾಗ ನಾನು ಒಂದು ಕುಕ್ಕರಲ್ಲಿ ಬೇಳೆ ಅದನ್ನು ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡ್ಕೊಂಬಂದು ಅದಕ್ಕೆ ಇವಾಗ ನಾನು ತರಕಾರಿ ಆ ಲೋಟದಲ್ಲೇ ವಾಶ್ ಮಾಡ್ಕೋಬೋದು. ಮತ್ತು ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಇದ್ರ ಒಳಗೆ ನಾನು ಟೊಮಾಟೊ ಹಾಕ್ತಾಯಿದ್ದೀನಿ. ಟೊಮಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, 1/4 ಸ್ಪೂನು ಅರಿಶಿನ ಪುಡಿ ಹಾಕೋಣ. ನಾನಿವಾಗ ತರಕಾರಿ ತೊಳ್ಕೊಂಡು ನಾನು ಲೋಟದಲ್ಲಿ ಇಟ್ಕೊಂಡಿದ್ನಲ್ಲ ತರಕಾರಿ, ಅದು ಇಡೋಕ್ಕೆ ಸ್ವಲ್ಪ ಸ್ಪೇಸ್ ಮಾಡೋಣ. ನೋಡಿ, ಈ ಥರ ಸ್ಪೇಸ್ ಮಾಡಿಕೊಂಡು ಆ ಲೋಟ ಇದರೊಳಗೆ ಇಡ್ತೀನಿ. ಇವಾಗ ನಾವು ನುಗ್ಗೆಕಾಯಿ ನಾವು ಸಾಂಬಾರು ಮಾಡಬೇಕು ಅಂದಾಗ ನಾವು ಸಪ್ರೇಟಾಗಿ ಬೇಯಿಸ್ತೀವಲ್ಲ, ಆ ಥರ ಸಪ್ರೇಟಾಗಿ ಬೇಯಿಸ್ಬೇಕು ಅಂತ ಏನಿಲ್ಲ. ಹೀಗೆ ಮಾಡಿದ್ರು ಬೇಗ ಆಗುತ್ತೆ. ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಇದರಲ್ಲಿ ಮಾಡಿಕೊಂಡು ತುಂಬ ಲೇಟ್ ಆಗುತ್ತಲ್ವ. ಎರಡು ಒಂದೇ ಸರಿಗೆ ಮಾಡ್ಬೋದು. ಇದೊಂದು ಟಿಪ್ಸು, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಓಕೆ, ನಾನಿವಾಗ ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಅದು 3 ವಿಶಿಲ್ ಆಗಲಿ. ಅದು 3 ವಿಶಿಲ್ ಆಗೋಷ್ಟರಲ್ಲಿ ನಾವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾವು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಒಂದು ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕೋಣ. ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕೋಣ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಕ್ಲೀನಾಗಿ ಕೆಂಬಣ್ಣ ಬರೋ ತನಕ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕೋಣ. ಆಮೇಲೆ ಸ್ವಲ್ಪ ಒಗ್ಗರಣೆಗೆ ಹಿಂಗೆ ಹಾಕಿದ್ರೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂತ ಹಿಂಗೆ ಸ್ವಲ್ಪ ಹಾಕೋಣ. ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಆಯಿತು. ಅದಷ್ಟು ಹಾಕ್ಬಿಟ್ಟು ನಾವು ಕ್ಲೀನಾಗೆ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋಷ್ಟರಲ್ಲಿ ನಾವು ವಿಶಿಲ್ ಆಗಿದೆ, ನನಗೆ 3 ವಿಶಿಲ್ ಆಗಿದೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬೇಳೆನೇ ಸಪ್ರೇಟ್ ಇರುತ್ತೆ ಮತ್ತು ತರಕಾರಿನೇ ಸಪ್ರೇಟ್ ಆಗುತ್ತೆ. ಇವಾಗ ಎರಡೂ ಒಂದೇ ಅಂದರೆ ತುಂಬ ಬೆಂದೋಗುತ್ತಲ್ಲ. ಇದಂತೂ ಟಿಪ್ಸು ಚೆನ್ನಾಗಿರುತ್ತೆ ನೋಡಿ. ಟೊಮಾಟೊ ಅದೆಲ್ಲ ಇದೆಯಲ್ಲ, ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶ್ ಮಾಡಿಕೊಂಡು ಅದರೊಳಗೆ ನಾವು ಸಾಂಬಾರು ಪೌಡರ್, ಮನೇಲಿ ಮಾಡಿರುವಂತಹ ಸಾಂಬಾರು ಪೌಡರ್ 2 ಸ್ಪೂನು ಖಾರದ ಪುಡಿ. ನಿಮಗೆ ತುಂಬ ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಇಲ್ಲ ಮೀಡಿಯಮ್ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೋಬೋದು. ಅವ್ರ ರುಚಿಗೆ ತಕ್ಕಷ್ಟು ನಾವು ಹಾಕ್ಕೋಬೋದು. ಇವಾಗ ನಾವು ಇದನ್ನೆಲ್ಲ ಕ್ಲೀನಾಗಿ ಕಲಿಸ್ಬಿಟ್ಟು ನಾವು ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಪಾತ್ರೆ ಒಳಗೆ ಹಾಕ್ಕೊಂಡು ನಾವು ತರಕಾರಿ ಎಲ್ಲ ರೆಡಿ ಬೇಯಿಸ್ಕೊಂಡಿದ್ವಲ್ಲ ಆ ಪಾತ್ರೆ ಒಳಗೆ ಹಾಕ್ಕೊಳ್ಳೋಣ. 2 ಮಿಕ್ಸ್ ಮಾಡಿಕೊಂಡು ನಾವು ಒಗ್ಗರಣೆ ಹಾಕ್ಕೊಂಡು ಇದು ಕುದಿ ಬಿಡೋಣ. ಇದು ಕುದಿಯೋ ತನಕ ಬಿಡೋಣ. ಕುದಿ ಬಂದಿದ ತಕ್ಷಣ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದು ಒಗ್ಗರಣೆ ಇದ್ರೊಳಗೆ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ತರಕಾರಿ ಬೇಳೆ ಸಾಂಬಾರು ರೆಡಿ, ಸವಿಯಲು ಸಿದ್ಧವಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.